ಅವಳ ಥರದೇ ಒಂದು ಮಾಡಿಸ್ತಾನೆ. ಮಾಡಿಸಿ ಆಮೇಲೆ ಮೊದಲೇನು ಇರ್ತಾಳಲ್ಲ ಆಕೆ ಸ್ವಲ್ಪ ಶಿಥಿಲಾಗಿರ್ತಾಳೆ, ಅವಳನ್ನು ತೆಗೆದು ಬೇರೆ ಕಡೆ ಇಡೋ ಧೈರ್ಯ ಯಾರಿಗೂ ಆಗೋದಿಲ್ಲ. ಯಾಕಂದ್ರೆ ಆಕೆ ದೇವರು, ಅವಳು ಅಲ್ಲೇ ಇರಲಿ. ಆಮೇಲೆ ಹೊಸದೇನ ಅವಳ ಪರವಾಗಿ ಮಾಡಿಸಿರ್ತಾನಲ್ಲ ಅದನ್ನು ಪಕ್ಕದಲ್ಲಿ ಇಟ್ಟ. ಈ ಕಾರಣದಿಂದ ಇಬ್ಬರೂ ದ್ಯಾಮವ್ವ ಪೂಜೆಗೊಳ್ತಾ ಬಂದಿರಬೇಕು. ಆಮೇಲೆ ಕೈ ಅದು ಏನಾದ್ರು ಅಂದರೆ ರಿಪೇರಿ ಮಾಡಿರಬೇಕು ಅಂತ ಅನ್ನುವಂಥದ್ದು ಒಂದು. ಇನ್ನೊಂದು, ಆ ದ್ಯಾಮವ್ವನ ಪೂಜಾರಿಗಳು ವಿಶ್ವಕರ್ಮ ಜನಾಂಗದವರು. ಇಲ್ಲಿ ನಾನು 20 ವರ್ಷಗಳ ಹಿಂದೆ ಗೋಕಾಕ್ ದ್ಯಾಮವ್ವನ ಬಗ್ಗೆ ಅಭ್ಯಾಸ ಮಾಡಿದ್ದು. ಆ ಸಂದರ್ಭದಲ್ಲಿ ಗೋಕಾಕದ ಪೂಜಾರಿಗಳನ್ನು ನಾನು ಕೇಳಿದೆ. ಅವರು ಮಾಲ್ದಿನಿ, ವೆಂಕಪ್ಪ ಮಾಲ್ದಿನಿ ಅಂತಿದ್ರು, ಅವರು ಈಗೂ ಇರ್ಬೋದು. ಅವರೇನು ಹೇಳಿದರು ಅಂದರೆ, ಸರ್ 200-300 ವರ್ಷಗಳ ಹಿಂದೆ ನಾವು ಬೇರೆ ಊರಾಗಿದ್ದೀವಿ. ಯಾವ ಊರು ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರು ಹಿರಿಯರು ಹೇಳ್ತಿದ್ದಾರಂತ ಅವ್ರ ಮುಂದೆ. ಆ ಊರು ಕಾಲರಾ ರೋಗ ಬಂದು ಇಡೀ ಊರೇ ನಾಶ ಆಯ್ತಂತೆ. ಆಗ ಅವರು ಆ ಊರು ಬಿಟ್ಟು ಗೋಕಾಕಕ್ಕೆ ಬಂದ್ರಂತ. ಇವರು ವಿಶ್ವಕರ್ಮ ಜನಾದವರು ಬರೋ ಮುಂದೆ ತಮ್ಮ ದೇವರಲ್ಲ, ಅದು ತಮ್ಮ ಮನೆ ದೇವ್ರನ್ನ ಹೌದು, ಊರು ದೇವ್ರನ್ನ ಹೌದು, ಯಾಕೆ ಗ್ರಾಮ ದೇವಿ ಇವರ ದೇವಿಯನ್ನು ಮಾಡೋರು ಇದೆಲ್ಲ ಇರೋದರಿಂದ ಈ ಊರಿಗೆ ತೊಗೊಂಡ್ಬರ್ತಾರೆ. ತೊಗೊಂಡು ಬಂದು ಇಲ್ಲಿ ಈ ಗೋಕಾಕದ ಮೂಲ ಗ್ರಾಮ ದೇವಿ ಇದ್ಲ, ಇವಳು ಪಕ್ಕದಲ್ಲಿನೇ ಇಲ್ಲಿಯ ಜನರನ್ನ ಅನುಮತಿ ತೊಗೊಂಡು ಅಲ್ಲೇ ಇಟ್ಟು ಅಂದಿನಿಂದ ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ರಂತೆ. ಹೀಗಾಗಿ ಗೋಕಾಕದಲ್ಲಿ ಇಬ್ಬರು ದ್ಯಾಮವ್ವಗಳು ಅಥವಾ ಗ್ರಾಮ ದೇವಿಯರಿ ಅಂತ ಹೇಳ್ಬೋದು. ಆಮೇಲೆ ಬಲಿ ಕೊಡ್ತಕ್ಕಂಥದ್ದು 2 ಕೋಣಗಳು, ಆಮೇಲೆ ಮಕ್ಕಳು ಇಬ್ಬರು, ಇಂಗ್ಳೋಬ ಶಿಂಗ್ಳೋಬ ಅಂಥೇಳಿ, ಆಮೇಲೆ ತೇರುಗಳು 2. ಹಿಂಗೆ ಬೇರೆ ಗ್ರಾಮಗಳಲ್ಲಿ ಇಲ್ಲದೇ ಇರತಕ್ಕಂಥ ಇಬ್ಬರು ದೇವರು ಗೋಕಾಕದಲ್ಲಿ ನೆಲೆ. ಅವರಿಬ್ಬರ ಜಾತ್ರೆ ಒಂದೇ ಸಂದರ್ಭದಲ್ಲಿ ನಡೀತಾ ಬರ್ತಾ ಇದೆ ಅಂತ ಹಿಂಗೆ ನಾವು ಯಾವ ಶೋಧನಾತ್ಮಕ ರೀತಿ ಒಳಗೆ ಹೇಳ್ಬೋದು. ಅದನ್ನು ಇಬ್ಬರು ಈ 2 ಗ್ರಾಮ ದೇವತೆಗಳು ಅಂದರೆ ಇನ್ನೊಂದು ಇಲ್ಲಿ ಬರೋದು ಮೆರಗನಟ್ಟಿ ಅಂತ ಬರ್ತದ. ಆ ಹಳ್ಳಿನ ಅವ್ರು ಹೇಳಿದ್ದು ಅಲ್ಲ ಸರ್, ಆ ಥರ ಏನೋ ಕತೆ ಬರ್ತದ. ಮೆರಗನಟ್ಟಿನೋ ಒಂದು ಅದು ಹೇಳ್ತೇನೆ ನಾನು. ಏನಂತಂದರೆ, ಗೋಕಾಕದಲ್ಲಿ ಮೆರಕನಟ್ಟಿ ಅಥವಾ ಮಿಡಕನಟ್ಟಿ ಅಂತ ಒಂದು ಗ್ರಾಮ